ಹಾಯ್ ಮಿತ್ರರೇ, ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಟುಡೇಸ್ ಇವತ್ತಿನ ಕ್ಲಾಸ್ ಮೆಂಟಾಲಿಟಿ RRB ಹಾಗೂ SSC GD ಕೇಳಿರುವಂತ ಕ್ವಶನ್ಸ್ ನೋಡ್ರಿ ಮಿತ್ರರೇ. ಭಿನ್ನರಾಶಿಯ ಅಂಶವನ್ನು 150% ಹೆಚ್ಚಿಸಿದರೆ ಮತ್ತು ಭಿನ್ನರಾಶಿಯ ಛೇದವನ್ನು 300% ಆಗಿದ್ದರೆ ಹೆಚ್ಚಿಸಿದರೆ ಫಲಿತಾಂಶದ ಭಿನ್ನರಾಶಿಯು 5/18 ಆಗಿರುತ್ತದೆ. ಮೂಲ ಭಿನ್ನರಾಶಿಯ ಯಾವುದು? ಮೂಲ ಭಿನ್ನರಾಶಿಯ ಯಾವುದಪ್ಪ ಅಂತಂದ್ರ ನೋಡ್ರಿ, ಭಿನ್ನರಾಶಿಯ ಅಂಶವನ್ನು 150% ಆದ್ರೆ ನಾವು ಭಿನ್ನರಾಶಿಯ ಮತ್ತು ಛೇದವನ್ನು ಹೆಂಗ್ ಬರ್ಕೊಳ್ಳೋದು? ಎ ಬೈ ಬಿ ಅಂತೋಳು. ಇದಕ್ಕೆ ನಾವು ಭಿನ್ನ ರಾಶಿಯ ನಾವು ಇದಕ್ಕ ಛೇದವನ್ನು ಮಾಡೋಣ. ಛೇದ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದೆವು, ಪರ್ಸೆಂಟೇಜ್ ಕ್ಲಾಸ್ ಅಲ್ಲಿ ಇದ್ದಿದ್ದೊಂದು. ಈ ಪರ್ಸೆಂಟೇಜ್ ಬಂದಂತ ನಾವೇನು ಮಾಡ್ಬೇಕ್ರಿ? 100 ಹಚ್ಬೇಕು. ಯಾಕಂದ್ರೆ ನಾವು 100 ನಾವು ಪರ್ಸೆಂಟೇಜ್ ಅನ್ನು ಕಂಡು ಹಿಡಿತೀವಿ. ಅದಕ್ಕೋಸ್ಕರ ಪರ್ಸೆಂಟೇಜ್ ಬರ್ತಂದ್ರೆ ನಾವೇನ್ ಮಾಡ್ಬೇಕ್ರಿ? ಈಗ ಇದನ್ನು 100 ಹಚ್ಚಲೇಬೇಕು. ಈಗ ಎಷ್ಟಾದ್ರೆ ಭಿನ್ನ ರಾಶಿಯ ಅಂಶವನ್ನು 150% ಹೆಚ್ಚಿಸಿದರೆ 150ರಲ್ಲಿ ಈ 100 ನಾವು ಏನ್ ಮಾಡ್ಬೇಕಿದ್ರಿ? ಈಗ +1 ಮಾಡ್ಬೇಕಿದ್ರಿ. ಎಷ್ಟಾಗಿದ್ರಿ? +1 ಮಾಡ್ಬೇಕಿದ್ರಿ. ಪ್ಲಸ್ ಮಾಡೋ ನಂತರ ಎಷ್ಟು ಬಂತು? 250 ಬಂತು. 250. ಮತ್ತು ಭಿನ್ನ ರಾಶಿಯ ಛೇದವನ್ನು 300% ಆಗಿದ್ದರೆ 300 ಆಗಿದ್ದರೆ ಅಲ್ಲಿ ನಾವೇನ್ ಮಾಡ್ಬೇಕ್ರಿ? ಎಲ್ಲಿನೂ ಕೂಡ ನಾವೇನ್ ಮಾಡ್ಬೇಕ್ರಿ? 100 ಹಚ್ಬೇಕಾಗ್ತದೆ. ಛೇದನ ಎಷ್ಟದ್ರಿ? 400. ಛೇದನ ಎಷ್ಟದ? 400 ಅದ್ರಿ. ನೆಕ್ಸ್ಟ್ ಬರ್ರಿ, ಇಲ್ಲಿ ನಾವ್ ಮಾಡ್ಬೇಕ್ರಿ? ಈಗ ಎ ಬೈ ಬಿ ಅಂತ ಇಲ್ಲಿ 5/18 ಇಂಟು ಇಲ್ಲಿ ನಾವೇನ್ ಮಾಡ್ಬೇಕ್ರಿ? ಈಗ ಇದು ಇಲ್ಲಿ ಹಿಂಗ್ ಬರಬೇಕು, ಇದಕ್ಕೆ ಹಿಂಗ್ ಬರಬೇಕು. ನಾವ್ ಏನ್ ಮಾಡ್ಬೇಕ್ರಿ? ಈಗ ಮೊದಲ ಭಿನ್ನ ರಾಶಿಯನ್ನು ತಳವನ್ನು ಬರಿಬೇಕು. 250 ಮೇಲ್ಗಡೆ ಎಷ್ಟದ್ರಿ? ಈಗ 400. ಛೇದ 400. ಇದಕ್ಕೆ ನಾವೇನ್ ಮಾಡ್ಬೇಕಾದ್ರಿ? ಈಗ ಕರ್ತವನ್ನು ಹೊಡಿಬೇಕಾಗಿದ್ರಿ. 0 0 ಹೋಯ್ತು. 5 25, 5 8 40, 2 9 18, 5 5 ಹೋಯ್ತು. 2 4 8, 2 4 8 ಎಷ್ಟು ಬತ್ರಿ? ಈಗ 4/9 ಹೆಚ್ಚಿಸಿದರೆ ಫಲಿತಾಂಶ ಭಿನ್ನರಾಶಿಯು 5/18 ಆಗಿರುತ್ತದೆ. ಮೂಲ ಭಿನ್ನರಾಶಿ ಯಾವ್ದಪ್ಪ ಅಂತಂದ್ರ ಇಸ್ ದ ರೈಟ್ ಆನ್ಸರ್ ಇಸ್ 4/9. ಎಷ್ಟು? 4/9. ಎಲ್ಲಿ ಕ್ವಶನ್ RRB ಮತ್ತು SSC GD ಅಲ್ಲಿ ಕೇಳುವಂತ ಕೆಲವು ಇದು ಟೆಸ್ಟ್. ಭಿನ್ನರಾಶಿಯ ಅಂಶವನ್ನು 150% ಹೆಚ್ಚಿಸಿದರೆ ಮತ್ತು ಭಿನ್ನರಾಶಿಯ ಛೇದವನ್ನು 300 ಹೆಚ್ಚಿಸಿದರೆ ಫಲಿತಾಂಶ ಭಿನ್ನರಾಶಿಯ 5/18 ಆಗಿರುತ್ತದೆ. ಮೂಲ ಭಿನ್ನರಾಶಿ ಯಾವುದಪ್ಪ ಅಂತಂದ್ರ 4/9 is the right answer. 4/9. A 4/9, B 7/9, C 8/10, D 9/8. ನೋಡ್ರಿ, ಈ ತರ ಕೊಟ್ಟಿರ್ತಾರ ಅವರು. ನಾವೇನ್ ಇಸ್ ರೈಟ್ ಆನ್ಸರ್ ಇಸ್ ಎ. ರೈಟ್ ಆನ್ಸರ್ ಇಸ್ ಎ. ಇಟ್ ಇಸ್ ರೈಟ್ ಆನ್ಸರ್ ಇಸ್ ಎ. ನೋಡ್ರಿ, ಭಿನ್ನರಾಶಿಯಲ್ಲಿ ಕ್ವಶನ್ ಕೇಳ್ತಾರ ಅವರು. ಅನೇಕ ಕ್ವಶನ್ ಕೇಳ್ತಾರ. ಬೇರೆ ಬೇರೆ ಕ್ವಶನ್ ಕೇಳಬಹುದು. ಬಟ್ ನಾವು ಸರಳ ವಿಧಾನದಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ ಯಾವ್ದ್ರಪ್ಪ ಅಂತಂದ್ರ
ನೋಡ್ರಿ ನೆಕ್ಸ್ಟ್ ಎರಡನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಸ್ ನೋಡ್ರಿ ಭಿನ್ನ ರಾಶಿಯಲ್ಲಿ ಭಿನ್ನರಾಶಿಯ ಅಂಶವನ್ನು ಭಿನ್ನರಾಶಿಯ ಅಂಶವನ್ನು 150% ಹೆಚ್ಚಿಸಿದರೆ ಮತ್ತು ಭಿನ್ನರಾಶಿಯ ಛೇದವನ್ನು 300% ಹೆಚ್ಚಿಸಿದರೆ ಫಲಿತಾಂಶದ ಭಿನ್ನರಾಶಿ 5/18 ಆಗಿದ್ದು ಮೂಲ ಭಿನ್ನರಾಶಿ ಯಾವುದು? ನೋಡ್ರಿ ಸ್ಪರ್ಧಾ ಮಿತ್ರರೇ, ಭಿನ್ನರಾಶಿಯ ಅಂಶವನ್ನು 150% ಹೆಚ್ಚಿಸಿದರೆ ಮತ್ತು ಭಿನ್ನರಾಶಿಯ ಛೇದವನ್ನು 300% ಹೆಚ್ಚಿಸಿದರೆ ಫಲಿತಾಂಶದ 5/18 ಆಗಿದ್ದು ಆ ಭಿನ್ನರಾಶಿ ಮೂಲ ಭಿನ್ನರಾಶಿಯ ಯಾವುದು? ಮೂಲ ಭಿನ್ನರಾಶಿಯ ಯಾವುದು? ಯಾವ್ದಪ್ಪ ಅಂತಂದ್ರ ಹಿಂದಿನ ಕ್ಲಾಸಲ್ಲಿ ಕ್ಲಾಸಲ್ಲಿ ನಾವು 100% ಯಾವುದೇ ಪರ್ಸೆಂಟೇಜ್ ತಗೊಳ್ಳೋಣ ಏನ್ ಮಾಡ್ಬೇಕ್ರಿ? 100 ಹಚ್ಚಬೇಕಾಗುತ್ತದೆ. ಇಲ್ಲಿ ನೋಡ್ರಿ ಬರ್ರಿ, ನಾವೇನ್ ಮಾಡವ್ರಿ ಈಗ ಎ ಮತ್ತು ಬಿ ಇದಕ್ಕೆ ನಾವು ಭಿನ್ನ ರಾಶಿ ಅಮ್ಮನ್ರಿ. ಭಿನ್ನ ರಾಶಿ ಇದು ಛೇದ, ಭಿನ್ನ ರಾಶಿ ಮತ್ತು ಛೇದ. ಈಗ ನಾವ್ ಎಷ್ಟಿದ್ರಿ ಈಗ 150 100 ಪ್ಲಸ್ ಮಾಡಿದ್ರೆ 250. ಯಾಕಂದ್ರೆ ಪರ್ಸೆಂಟೇಜ್ ತಗೊಳಗೆ 100 ಹಚ್ಚಬೇಕಂತ ಹೇಳಿ ಇಲ್ಲಿ ಪರ್ಸೆಂಟೇಜ್ ಚಿಹ್ನೆದ ನಾವು 100 ಹಚ್ಚಬೇಕಾಗ್ತದೆ, ಪ್ಲಸ್ ಅನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಛೇದವನ್ನು ನಾವ್ ಎಷ್ಟು ಮಾಡ್ಬೇಕ್ರಿ? ಇದ್ರಾಗನು 100 ಹಚ್ಚಬೇಕಾಗುತ್ತದೆ. ಎಷ್ಟು? 400 ಆಯ್ತು. ಎಷ್ಟು? 400 ಆಯ್ತು. ಈಗ ನಾವೇನ್ ಮಾಡೋದ್ರಿ? ಈಗ ನೆಕ್ಸ್ಟ್ ಎ ಮತ್ತು A/B ಅನ್ನು ಮಾಡ್ಬೇಕಾಗ್ರಿ. ಇದನ್ನು 5/18 ಈಗ ನಾವ್ ಏನ್ ಮಾಡಬೇಕಿದ್ರಿ? ಈಗ 5/18 ಇಂಟು ಈಗ ನಾವೇನ್ ಮಾಡ್ಬೇಕ್ರಿ? ಈಗ ಎ ಭಿನ್ನರಾಶಿ, ಬಿ ಛೇದ. ಇಲ್ಲಿ ನಾವ್ ಏನ್ ಮಾಡ್ಬೇಕ್ರಿ? ಈಗ ಭಿನ್ನ ರಾಶಿಯನ್ನು ತಳವನ್ನು ತಗೋಬೇಕಾಗ್ತದೆ. 250 ಮೇಲೆ ಛೇದ 400. ಇದಕ್ಕನ್ನು ಕಡ್ತ ಹೊಡಿಬೇಕಾಗುತ್ತದೆ. ಹೇಗೆ ಕಡ್ತ ಹೊಡಿಬೇಕಪ್ಪ ಅಂತಂದ್ರ 0 0 ಆಯ್ತು, 5 5 25, 5 8 40, 2 9 18, 5 ಹೋಯ್ತು, 5 ಹೋಯ್ತು, 2 4 8, 2 4 8 ಎಷ್ಟು ಗೊತ್ತಪ್ಪ? 4/9. ಇದರ ಆನ್ಸರ್ ಏನಪ್ಪಾ ಅಂತಂದ್ರ 4/9. is the right answer is 4/9. ಸ್ಪರ್ಧಾ ಮಿತ್ರ, ಈಗ ಕೇಳುವಂತಹ ಕ್ವಶನ್ಸ್ RRB ಅಲ್ಲಿ, SSCGD ಅಲ್ಲಿ ಮತ್ತು ಬೇರೆ ಜಾಬ್ಗಳಲ್ಲಿ ನೀವು ಕೇಳಬಹುದು. ಈ ತರ ಸರಳ ವಿಧಾನದಲ್ಲಿ ನಾವು ಏನ್ ಮಾಡ್ಬೇಕಿದ್ರೆ ಈಗ ಬಿಡಿಸ್ಬೇಕಾಗಿದೆ. ಭಿನ್ನ ರಾಶಿ ಅಂಶವನ್ನು 150% ಹೆಚ್ಚಿಸಿದರೆ ಮತ್ತು ಭಿನ್ನ ರಾಶಿಯ ಛೇದವನ್ನು 300% ಹೆಚ್ಚಿಸಿದರೆ ಮತ್ತು ಫಲಿತಾಂಶ 5/18 ಆಗಿದರೆ ಮತ್ತು ಮೂಲ ಭಿನ್ನ ರಾಶಿಯ ಯಾವುದಪ್ಪ ಅಂತಂದ್ರ 4/9.